ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. कांग्रेस पार्टी के कांग्रेस पार्टी के बोलो कांग्रेस पार्टी के राजीव गौड़ के राजीव गौड़ के बोलो कांग्रेस पार्टी के ಯಾಕೆ ಕಾಂಗ್ರೆಸ್ ಅವರೆಲ್ಲ ನಾವು ಎಲ್ಲಿ ಕಾಂಗ್ರೆಸ್ ಅವರೆಲ್ಲ ಒಂದ್ಸರಿ ಜೋರಾಗೆ बोलो कांग्रेस पार्टी के ಇದು ತಾಕತ್ ಕಾಂಗ್ರೆಸ್ बोलो कांग्रेस पार्टी के बोलो DK शिवकुमार जी के बोलो सिद्धरामैया जी के बोलो BK हरिप्रसाद जी के ಓಕೆ ಜಾಗ ಮಾಡ್ಕೊಳ್ಳಿ. ಅವ್ರಿಗೆ ಹೇಳಿ ಒಂದು ಮೆಸೇಜ್ ಹೇಳಿ. सोनिया गांधी के DK शिवकुमार के सिद्धरामैया जी के मल्लिकार्जुन खड़गे जी के बोलो कांग्रेस पार्टी के बोलो राजू गौड़ के राजू गौड़ के ನಾವು ಕಂಬಲಹಳ್ಳಿ ಗ್ರಾಮದಿಂದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಬಶೆಟ್ಟಿ ಗ್ರಾಮ ಪಂಚಾಯತ್ KB ಗಂಗಾಧರ್. ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿಯಿಂದ ನಾವು ಇವತ್ತು ರಾಜುಗೌಡ ಪರವಾಗಿ ಹಾಗೂ ಇವತ್ತು ಈ ದಿನದ ಕಾರ್ಯಕ್ರಮ BK ಹರಿಪ್ರಸಾದ್ ಅಧ್ಯಕ್ಷರ ಸಮಾರಂಭಕ್ಕೆ ನೂರಾರು ಬಸ್ಸುಗಳು ಶಿಡ್ಲಘಟ್ಟದಿಂದ ಹೊರಡ್ತಾ ಇದ್ದಾವೆ. ಅದೇ ರೀತಿ ನಮ್ಮ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿಯಿಂದ ನಾವು ಒಂದು 50 ಜನ ಇವಾಗ ಈ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ. ನಮ್ಮ ಗ್ರೌಂಡಲ್ಲಿ ನಮ್ಮ DK ಹರಿಪ್ರಸಾದ್ ಅಣ್ಣವರು ಪಾದಗ್ರಹಣ ಇದೆ. ಅದರಿಂದ ಎಲ್ಲ ಸೇರಿ ನಾವು ನಮ್ಮ KH ಮಾರ್ಗದರ್ಶನದಿಂದ ನಮ್ಮ ರಾಜೇಗೌಡ ಅಣ್ಣವರ ಕಡೆಯಿಂದ ಮತ್ತು ನಮ್ಮ ಸಹನಾ ಮೇಡಮ್ ಕಡೆಯಿಂದ ನಾವು ಒಟ್ಟಾಗೆಲ್ಲ ಸೇರಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಅವ್ರ ಬೆಂಬಲಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆಲ್ಲ ಸೇರಿ ಅವ್ರಿಗೂ ಯಶಸ್ಸು ಆಗಬೇಕಂತ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಎಲ್ಲ ಒಂದು 100 ಬಸ್ ನಮ್ಮ ರಾಜೇಗೌಡ ಕಡೆಯಿಂದ ಒಂದು 100 ಬಸ್ ಹೋಗ್ತಾ ಇದ್ದೀವಿ. ನಮ್ಮ ರಾಜೇಗೌಡ ತಾಲೂಕು ಅವ್ರ ಕಡೆಯಿಂದ ನಾವು ಅವ್ರ ಬೆಂಬಲಿಗಾಗಿ ನಾವೆಲ್ಲ ಸೇರಿ ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವ್ರಿಗೆ, DK ಅವ್ರಿಗೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು 34 ಪಂಚಾಯಿತಿಗಳಿಂದ ನಗರದಲ್ಲಿ 31 ವಾರ್ಡ್ನಿಂದ ಎಲ್ಲ ಭಾಗದಿಂದಲೂ ಇವತ್ತು ಸುಮಾರು 100ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ 100 ಕಾರುಗಳ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಭಾಗದಿಂದಲೂ ಕೂಡ ಈಗಾಗಲೇ ಎಲ್ಲ ಹೊರಟಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿ ಒಟ್ಟಿಗೆ ಇಲ್ಲೆಲ್ಲರೂ ಕೂಡ 100 ಬಸ್ಗಳು ಒಟ್ಟಿಗೆ ಹೊರಡ್ತೀವಿ. ಇವತ್ತು ನಮಗೆಲ್ರಿಗೂ ಒಂದು ಸಂತೋಷವಾದ ವಾತಾವರಣ. ಇವತ್ತೇನಪ್ಪ ಅಂತಂದರೆ KPCC ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮನ ನಮ್ಮ DK ಶಿವಕುಮಾರ್ ಅಣ್ಣವರು, ನನ್ನ ರಾಜಕೀಯ ಗುರುಗಳು, ಇವತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು BK ಹರಿಪ್ರಸಾದ್ ಅಣ್ಣವ್ರಿಗೆ KPCC ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿರ್ತಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ AICCಯಿಂದ ನಮ್ಮ ರಾಹುಲ್ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಜಿಯವರು ಹಾಗೂ ಎಲ್ಲ AICCಯ ಸೆಕ್ರೆಟರಿಗಳು ಇಲ್ಲಿ ನಮ್ಮ ರಾಜ್ಯದಲ್ಲಿ
ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅಣ್ಣವರು, ಸಿದ್ದರಾಮಣ್ಣವರು, ಬಿ.ಕೆ. ಹರಿಪ್ರಸಾದ್ ಅಣ್ಣವರು ಹಾಗೂ ಎಲ್ಲ ಮಂತ್ರಿವರ್ಗದವರು, ನಮ್ಮ ಕೆ.ಎಚ್. ಮುನಿಯಪ್ಪಣ್ಣವರು, ವಿಶೇಷವಾಗಿ ಎಲ್ಲ MLAಗಳು, ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸು, ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರೂ ಒಟ್ಟಿಗೆ ಇವತ್ತು ಸುಮಾರು ಲಕ್ಷಾಂತರ ಜನ ಇವತ್ತು ಅರಮನೆ ಮೈದಾನದಲ್ಲಿ ಸೇರ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಾಗಿಯಾಗಿ ಸುಮಾರು 7,000ಕ್ಕೂ ಹೆಚ್ಚಿನ ಜನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೇತೃತ್ವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತೆಲ್ಲ ನಮ್ಗೆಲ್ರಿಗೂ ಒಂದು ಹೆಮ್ಮೆ ಆಗುತ್ತೆ. ಏನಪ್ಪ ಅಂತಂದರೆ ಒಂದು ಸದೃಢವಾದ ಸರ್ಕಾರ, 5 ವರ್ಷಗಳ ಕಾಲ ಸದೃಢವಾದ ಸರ್ಕಾರ ನಡೆಸ್ತೀವಿ. ಮತ್ತು ಬರುವಂಥ ಮುಂದೆ 2028ರ ಚುನಾವಣೆಯಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಹೆಚ್ಚಿನ ಒಂದು MLAಗಳನ್ನ ಪಡ್ಕೊಂಡು ಮತ್ತೆ ಸರ್ಕಾರ ತರ್ತೀವಿ ಅನ್ನೋ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರೂ ಕೂಡ ಈಗ ಆದಷ್ಟು ಬೇಗನೆ ನಾವು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಒಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿದೆ. ಅದಕ್ಕೆ ಈ ಒಂದು ಏನು ಕಾರ್ಯಕ್ರಮಕ್ಕೆ ತಾವೆಲ್ಲ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದೀರಿ, ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ಲ ನಮ್ಮ ನಗರದ ಎಲ್ಲ 31 ವಾರ್ಡ್ಗಳಲ್ಲೂ ಕೂಡ 31 ಬಸ್ಗಳು, ಎಲ್ಲ ನಮ್ಮ ಮಹಿಳೆಯರು, ಎಲ್ಲ ನಮ್ಮ ಪುರುಷರು ಎಲ್ಲರೂ ಕೂಡ ಕಾಂಗ್ರೆಸ್ನ ಅಭಿಮಾನಿಗಳೆಲ್ಲರೂ ಕೂಡ ಇವತ್ತು ಒಟ್ಟಿಗೆ ಒಂದು ನಮ್ಮ KPCC ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಹಂಗಾಗಿ ಇವತ್ತು ನಾವು ನಮ್ಮ 4ನೇ ವಾರ್ಡು ಮತ್ತು 30ನೇ ವಾರ್ಡ್ನ ಏನು ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಮ್ಮ ಮಂಜಣ್ಣವರು ಮತ್ತು ನಮ್ಮ ಸಲಾಮಣ್ಣವರು ಇಬ್ಬರು ನೇತೃತ್ವದಲ್ಲಿ ಈ ಬಸ್ಸು ಹೊಡ್ತಾ ಇದೆ. ಅದೇ ರೀತಿ ನಮ್ಮ ಮಹಿಳೆಯರು ಇವತ್ತು ಎಲ್ಲರೂ ಪೂರ್ತಿ ಈಗ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೊಡ್ತಾ ಇದ್ದೀವಿ. ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಬಸ್ಸಲ್ಲಿ 50 ಜನ ಕೂತ್ಕೊಳ್ಳೋದು, ಈ ಬಸ್ಸಲ್ಲಿ ಸುಮಾರು 60 ಜನಕ್ಕೂ ಹೆಚ್ಚಿಗೆ ಇದ್ದಾರೆ. ಬಸ್ಗಳಲ್ಲಿ ಜಾಗ ಸಾಕಾಗ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ನ ಉತ್ಸಾಹ, ಅಭಿಮಾನಿಗಳ ಉತ್ಸಾಹ ಹೆಚ್ಚಾಗ್ತಿದೆ. ಈ ಉತ್ಸಾಹ ಹೆಚ್ಚಾಗ್ತಿರೋದು ನೋಡಿದ್ರೆ ಖಂಡಿತವಾಗ್ಲೂ ನಾವು ಇವತ್ತು ಏನಾಗಿದೆ 5 ಗ್ಯಾರಂಟಿಗಳನ್ನ ಕೊಟ್ಟಿರೋದು ಇವತ್ತು ಮಹಿಳೆಯರಿಗೆ ಅದು ರೀಚ್ ಆಗಿದೆ, ಮಹಿಳೆಯರಿಗೆ ಒಂದು ಅನುಕೂಲ ಆಗಿದೆ. ಆ 5 ಪಂಚ ಗ್ಯಾರಂಟಿಗಳು ನಮ್ಮಲ್ಲಿ ಎಲ್ಲ ಮಹಿಳೆಯರಿಗೂ ಸಂತಸ ತಂದಿದೆ. ಹಂಗಾಗಿ ಮುಂದಿನ ಬರೋ 2028ರ ಚುನಾವಣೆಗೂ ಕೂಡ ನಾವು ಕಾಂಗ್ರೆಸ್ ಪಕ್ಷನ ಅಧಿಕಾರ ತಂದೆ ತತ್ತೀವಿ ಅಂತ ನಮ್ಮ ಮಹಿಳೆಯರು ಹೇಳ್ತಿದ್ದಾರೆ. ಹಂಗಾಗಿ ಇವತ್ತು ನಮಗೆಲ್ರಿಗೂ ಸಂತೋಷ ಆಗ್ತಿದೆ. ಒಂದು ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ನಾವು ಅರಮನೆ ಮೈದಾನಕ್ಕೆ ಹೊರಡ್ತಿದ್ದೀವಿ. ನಮ್ಮ ಏನು ಇವತ್ತು ನಮಗೆಲ್ರಿಗೂ ಆನೆ ಬಲ ಬಂದಿದೆ. ನಮ್ಮ ಡಿ.ಕೆ. ಶಿವಕುಮಾರ್ ಅಣ್ಣವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರೊಟ್ಟಿಗೆ ಸಿದ್ದರಾಮಣ್ಣವರ ಒಂದು ಜವಾಬ್ದಾರಿ ಅವರೊಟ್ಟಿಗೆ ನೇತೃತ್ವದಲ್ಲಿ ಹರಿಪ್ರಸಾದ್ ಅಣ್ಣವ್ರಿಗೆ ಇವತ್ತು KPCC ಅಧ್ಯಕ್ಷರಾಗಿ ಒಂದು ಪದಗ್ರಹಣ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಸಂತಸದಿಂದ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ತಾಯಂದಿರ ಒಟ್ಟಿಗೆ ನಾನು ಕೂಡ ಭಾಗಿಯಾಗ್ತಿದ್ದೀನಿ. ಇವತ್ತು ನಾನು ಕೂಡ ಅವ್ರ ಜೊತೆ ಸ್ವಲ್ಪ ದೂರ ಬಸ್ಸಲ್ಲಿ ಹೋಗಿ ಮತ್ತೆ ಮುಂದೆ ಹಂಗೆ ಕಾರುಗಳಲ್ಲಿ ವ್ಯವಸ್ಥೆ ಹೊಡ್ತೀವಿ. ಒಳ್ಳೆಯದಾಗಲಿ.